ಸ್ನೇಹಿತರೆ ನಮಸ್ಕಾರ. ನಾನು ಶಿವಣ್ಣ. ಇವತ್ತೊಂದು ಚಿಕ್ಕದೊಂದು ಸುಂದರವಾದ ಕತೆ ಎತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕತೆ ಹೆಂಗಿರ್ತದೆ ಅಂತ ಮುಂದಕ್ಕೆ ನೀವೇ ಕೇಳಿ, ಅರ್ಥ ಆಗುತ್ತೆ. ಎರಡು ಕುಟುಂಬ, ಒಂದು ಬಡ ಕುಟುಂಬ, ಒಂದು ಶ್ರೀಮಂತರ ಕುಟುಂಬ. ಒಂದು ಲೇಔಟಲ್ಲಿ ಹೋಗಿ ಇಬ್ಬರೂ ಪಕ್ಕದಲ್ಲೇ ಒಂದೊಂದು ಸೈಟ್ಗಳು ತಗೊಂಡಾಗ ಬಡವ ಹೆಂಗೆ ತಗೊಳ್ತಾನೆ ಅಂದರೆ, ಆತನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನು EMI ಮೇಲೆ ತಿಂಗಳು ಕೊಟ್ಟೋ ಥರ ಸೈಟ್ ತೊಗೊಳ್ತಾನೆ. ಶ್ರೀಮಂತ ಏನು ಮಾಡ್ತಾನೆ, ಒಂದೇ ಸಾರಿ ದುಡ್ಡು ಕೊಟ್ಬಿಟ್ಟು, ಕ್ಯಾಶ್ ಕೊಟ್ಬಿಟ್ಟು ಸೈಟ್ ತಗೊಂಡಾಗ ಏನಾಗುತ್ತದೆ, ಬಡವನು ಬಾಡಿಗೆ ಮನೇಲಿರ್ತಾನೆ. ಆತನು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಸೈಟ್ ಲೋನೆಲ್ಲ ತೀರೋಗುತ್ತೆ. ಅದ್ರ ಮೇಲೆ ಮನೆ ಕಟ್ಟೋದಕ್ಕೆ ಲೋನ್ ಮಾಡಿಸ್ಕೊತಾನೆ. ಒಂದು 50 ಲಕ್ಷ ಲೋನ್ ಮಾಡಿಸ್ಕೊಂಡು ಅದನ್ನೇನು ಮಾಡ್ತಾನೆ, ಒಂದು 2 ಬೆಡ್ರೂಮು, ಒಂದು ಕಿಚನು, ಒಂದು ಹಾಲ್ ಥರ ಸಿಂಪಲ್ಲಾಗಿ ಮೋಲ್ಡಿಂಗ್ ಹಾಕ್ಕೊಂಡು ಒಂದು ಮನೆ ಕಟ್ಕೊತಾನೆ. ಅವಳಿಗೆ ಒಬ್ಬ ಮಗಳಿರ್ತಾಳೆ, ಯಾರಿಗೆ, ಬಡವನಿಗೆ. ಸರಿ, ಅವ್ರು ಕಟ್ಕೊಂಡು ವಾಸವಾಗಿ ಆ ಮನೆಗೆ ಬಂದುಬಿಡ್ತಾರೆ. ಇವನು ಶ್ರೀಮಂತ ಇನ್ನೂ ಕಟ್ಟಿರಲ್ಲ. ಶ್ರೀಮಂತನಿಗೆ ಒಬ್ಬ ಮಗನಿದ್ದಿದ್ರೆ ಅವರು ಕಟ್ಟಿ ಮನೆಗೆ ಬಂದು ಸೇರಿಕೊಂಡಿರ್ತಾರೆ. ಗೃಹಪ್ರವೇಶ ಮಾಡಿ ಮನೆಗೆ ಸೇರ್ಕೊಂಡಿರ್ಬೇಕಾದ್ರೆ ಶ್ರೀಮಂತರ ಮಗ ಒಂದಿನ ಸೈಟ್ ನೋಡ್ಕೊಂಡು ಹೋಗೋಕ್ಕೆ ಅಂತೇಳಿ ಬರ್ತಾನೆ. ಯಾರೋ ಸಾಹುಕಾರನ ಮಗ ನೋಡ್ಕೊಂಡೋಗಿ ಬಂದಾಗ ಆ ಮನೇಲಿ ಇದ್ದಿದ್ದ ಆ ಹುಡುಗಿನ ನೋಡ್ಬಿಟ್ಟು ಅವನಿಗೆ ಆ ಹುಡುಗಿ ಮೇಲೆ ಭಾಳಷ್ಟು ಇಷ್ಟ ಆಗೋಗ್ಬಿಡ್ತದೆ, ಪ್ರೀತಿ ಆಗೋಗ್ಬಿಡ್ತದೆ. ಅವಾಗ ಏನಾಗುತ್ತದೆ, ಸರಿ ಅವರು ಬಂದು, ಆ ಶ್ರೀಮಂತನು ಬಂದು, ಅವರು ಆ ಬಡವನ ಮನೆ ಪಕ್ಕದಲ್ಲೇ ಅವನ ಸೈಟ್ ತೊಗೊಂಡಿರ್ತಾನಲ್ಲ, ಅದೇ ಸೈಟಲ್ಲಿ ಒಂದು 4-5 ಅಪ್ಸ್ಟೇರು ಸುಮಾರು 1-1.5 ಕೋಟಿ ಹಾಕಿ ಮನೆ ಕಟ್ಸ್ಬಿಟ್ಟು ಆತನೂ ಒಂದು ಗೃಹಪ್ರವೇಶ ಮಾಡ್ಕೊಂಡು 100 ಜನಕ್ಕೆ ಹೇಳ್ತಾನೆ, ಗೃಹಪ್ರವೇಶ ಮಾಡ್ಕೊತಾನೆ. ಆ ಮನೆಗೆ ಬಂದ್ಬಿಟ್ಟಾಗ ಆತನು ಸಾಹುಕಾರ ಅಂದ್ಕೊತಾನೆ, ಏನು ನಮ್ಮ ಮನೆ ಪಕ್ಕದಲ್ಲಿ ಇವನ್ಯಾವನೋ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಬಂದ್ಬಿಟ್ಟವನೆ. ನಮ್ಮ ಮನೆ ಪಕ್ಕದಲ್ಲಿ ದೊಡ್ಡ ಶ್ರೀಮಂತ ಬರಬೇಕಾಗಿತ್ತು, ನನ್ನಂಥ ಶ್ರೀಮಂತ ಇರಬೇಕಾಗಿತ್ತು. ಇವನ್ಯಾವನೋ ಬಡವನು ಬಂದ್ಬಿಟ್ಟವನೆ ಅಂತೇಳ್ಬಿಟ್ಟು ಅವನ ಮೇಲೆ ಇಲ್ದಿದ್ದೆಲ್ಲ ಕಿತಾಪತಿಗಳು ತೆಗೆಯೋದು ಮಾಡ್ತಾ ಇರ್ತಾನೆ, ಯಾರು, ಶ್ರೀಮಂತ. ಆವಾಗ ಆ ಹುಡುಗಿ ನೋಡ್ತಾಳೆ, ಆತನು ಕಿತಾಪತಿ ಮಾಡೋದು, ಅವನು ಎಲ್ಲ ಇದು ಮಾಡೋದು ನೋಡ್ತಾ ಇರ್ತಾನೆ. ಅವಾಗೇನು ಮಾಡ್ತಾನೆ, ಒಂದು ದಿವಸ ಆ ಹುಡುಗಿ ಎಲ್ಲೋ ಆಚೆ ಹೋಗ್ಬೇಕಾಗ್ತದೆ. ಆಚೆ ಹೋದಾಗ ಆ ಹುಡುಗನೂ ಬಂದ್ಬಿಟ್ಟು ಆ ಹುಡುಗಿನ ಕೇಳ್ತಾನೆ, ನೋಡು, ನಾನು ನಿನಗೆ ಭಾಳ ಇಷ್ಟಪಡ್ತಾ ಇದ್ದೀನಿ, ನಿನ್ನ ಮದುವೆನೂ ಮಾಡ್ಕೊಬೇಕು ಅಂತಿದ್ದೀನಿ, ನೀನು ಏನು ಹೇಳ್ತೀಯಾ ಅಂತೇಳ್ಬಿಟ್ಟು ಆ ಹುಡುಗಿನ ಕೇಳ್ತಾಳೆ. ಬಡವ್ರ ಮನೆ ಹುಡುಗಿನ ಕೇಳ್ತಾಳೆ. ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ನಿಮ್ಮಪ್ಪ ನಾವು ಬಡವರು ಅಂತೇಳಿ ಭಾಳ ಕೀಳಾಗಿ ನೋಡ್ತಾನೆ. ನಿಮ್ಮಪ್ಪ ದೊಡ್ಡ ಶ್ರೀಮಂತ ಏನೋ, ನಮ್ಮಪ್ಪ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಭಾಳ ಕಷ್ಟಪಟ್ಟು ಬೆವರು ಸಂಪಾದನೆ ಮಾಡಿ ಒಂದಷ್ಟಗಲ ಮನೆ ಕಟ್ಕೊಂಡಿದ್ದೀವಿ ನಾವು. ನಮ್ಗೆ ಅಷ್ಟೇ ಸಾಕು, ನೆಮ್ಮದಿ ಜೀವನ. ದೊಡ್ಡ 3 ಅಪ್ಸ್ಟೇರು 4 ಅಪ್ಸ್ಟೇರು ನಮಗೆ ಅವಶ್ಯಕತೆ ಇಲ್ಲ. ನಾವೇನು ಹೊತ್ಕೊಂಡು ಹೋಗಲ್ಲ, ಅದು ಯಾವತ್ತೂ ಇಲ್ಲೇ ಇರ್ತದೆ. ನಮಗೆ ನೆರಳಾಗಿ ಇದ್ದರೆ ಸಾಕು, ಕೂಲಿ ಮಾಡ್ಕೊಂಡು ಬದುಕಿದ್ರೂ ಪರವಾಗಿಲ್ಲ. ನಿಮ್ಮಷ್ಟು ಶ್ರೀಮಂತಿಕೆ ಮನೆ ನಮಗೆ ಬೇಡ ಅಂತೇಳಿ ಆ ಹುಡುಗಿ ಹೇಳ್ತಾಳೆ. ಆವಾಗ ನೀನು ಇಷ್ಟಪಡೋಕ್ಕೆ ಬರ್ತಾಯಿದೀಯಾ, ಇವತ್ತು ನಿಮ್ಮಪ್ಪ ನಮ್ಮನ್ನು ಅಷ್ಟು ಕೀಳಾಗಿ ನೋಡ್ತಾವನೆ, ನಾಳೆ ದಿವಸ ಮದುವೆ ಮಾಡ್ಕೊಂಬಂದಾಗ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಬದುಕಾಗಿ ಎಲ್ಬಿಡ್ತಾನೆ ನಿಮ್ಮಪ್ಪ, ಸಾಹುಕಾರ ತಾನೆ ನಿಮ್ಮಪ್ಪ ಅಂತೇಳ್ಬಿಟ್ಟು ಆ ಹುಡುಗಿ ಹೇಳ್ತಾಳೆ. ಆವಾಗ ಹೇಳಿದಾಗ ಸರಿ, ಆತ ಏನು ಮಾಡ್ತಾನೆ, ಹುಡುಗ ಏನು ಮಾಡ್ತಾನೆ, ಮನೆಗೆ ಬಂದುಬಿಡ್ತಾನೆ. ಅವರಪ್ಪ ಎಲ್ಲೋ ಹೋಗಿರ್ತಾನೆ. ಬಂದಾಗ ಅವರ ಅಪ್ಪನ ಹುಡುಗ ಕೇಳ್ತಾನೆ, ಸಾಹುಕಾರನ ಮಗನು, ನಾನು ಆ ಹುಡುಗಿನ ಇಷ್ಟಪಡ್ತಾಯಿದ್ದೀನಿ, ನಾನು ಆ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ, ನೀನೇನು ಹೇಳ್ತೀಯಪ್ಪ ಅಂತ ಕೇಳ್ತಾನೆ. ಏನೋ ಬುದ್ಧಿಗಿದ್ದಿ ಇದೆಯೇನೋ ಅಂತ ಸಾಹುಕಾರ ಹೇಳ್ತಾನೆ. ಬುದ್ಧಿಗಿದ್ದಿ ಇದೆಯೇನೋ ನಿನಗೆ, ಒಳ್ಳೆ ಶ್ರೀಮಂತರ ಮನೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ, ಹೋಗಿ ಆ ಬಡವ್ರ ಮನೆಗಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಬುದ್ಧಿಗಿದ್ದಿ ಇದೆಯೇನೋ ನಿನಗೆ, ಒಳ್ಳೆ ಕಾರು ಬಂಗ್ಲೆ ಇರೋರು ಮನೆಗೆ ಮದುವೆ ಮಾಡ್ತೀನಿ. ನೋಡಪ್ಪ, ನೀನು ಬಂಗ್ಲೆ, ನೀನು ಸಂಪಾದನೆ ಮಾಡಿರೋ ಆಸ್ತಿ, ಕಾರು ಏನೂ ನನಗೆ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ಒಳ್ಳೆ ಪ್ರೀತಿ ವಿಶ್ವಾಸ. ಬಡತನ ಆದರೂ ಪರವಾಗಿಲ್ಲ, ಅವಳ ಹತ್ರ ಪ್ರೀತಿ ವಿಶ್ವಾಸ ಅನ್ನೋದಿದೆ. ನಾನು
ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ, ನೀನು ಆಸ್ತಿ ಅಂತಸ್ತು ನಿಂದು ಅಂತ ಅನ್ನೋದಾದರೆ ನೀನೇನು ಹೋಗೋವಾಗ ಏನು ಹೊತ್ಕೊಂಡೋಗಲ್ಲ, ನಾನು ಹೊತ್ಕೊಂಡೋಗಲ್ಲ. ನೀನು ಬೇಕಾದ್ರೆ ಈ ಆಸ್ತಿನ ನೋಡ್ಕೊಂಡಂಗಿದ್ರೆ ನೋಡ್ಕೊಂಡಿರು, ನಾನು ಆ ಬಡವ್ರ ಮನೆಗೆ ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗ ಒಂದು ಪಟ್ಟು ಹಿಡಿದ್ಬಿಡ್ತಾನೆ. ಇಲ್ಲ ಅಂದರೆ ನಿನ್ನ ಅವಶ್ಯಕತೆನೇ ಬೇಡ, ನಿನ್ನ ಆಸ್ತಿ ಬೇಡ, ನಿನ್ನ ಮನೆ ಬೇಡ, ಬಂಗಲೆ ಬೇಡ, ನಾನು ಬಿಟ್ಟು ಬೇಕಾದ್ರೆ ಹೋಗಿ ಆ ಹುಡುಗಿನ ಬೇಕಾದ್ರೆ ಒಂದು ಬಾಡಿಗೆ ಮನೆಗೆ ಇದ್ಕೊಂಡು ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ, ನಾನು ಅವಳ ಜೊತೆ ಬದುಕ್ಕೊಳ್ತೀನಿ. ನಾನು ಇದನ್ನೆಲ್ಲ ಏನು ಹೋಗೋವಾಗ ಹೊತ್ಕೊಂಡು ಹೋಗ್ತೀರಾ? ಇದು ಯಾವುದೂ ಶಾಶ್ವತ ಇಲ್ಲ. ಆಸ್ತಿ ಅಂತಸ್ತು ಬಂಧು ಬಳಗ ಇವೆಲ್ಲ ಶಾಶ್ವತ ಇಲ್ಲ. ಕಾರು ಬಂಗಲೆ ಎಲ್ಲನೂ ಯಾವತ್ತು ಏನಾಗುತ್ತೆ ಮನುಷ್ಯನಿಗೆ, ಯಾವತ್ತು ಏನಾಗಿ ಏನು ಹೋಗ್ಬಿಡ್ತಿರೋ ಗೊತ್ತಿಲ್ಲ. ಪ್ರೀತಿ ವಿಶ್ವಾಸ, ಒಂದು ಬಡತನ ಆದ್ರೂ ಪ್ರೀತಿ ವಿಶ್ವಾಸ, ಮೋಸ ಇಲ್ದಿರೋ, ವಂಚನೆ ಇಲ್ದಿರೋ ಬದುಕೋದೇ ಜೀವನಪ್ಪ. ನಿನ್ನ ಸಿರಿತನ ಅನ್ನೋದಾದರೆ ನೀನು ಹಂಗೆ ಬದುಕೋ, ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತೇಳಿ ಹೋಗಿ ಅದೇ ಹುಡುಗಿನ ತಾಲಿ ಕಟ್ಕೊಂಬಿಟ್ಟು ಮದುವೆ ಆಗ್ಬಿಡ್ತಾನೆ. ಮದುವೆ ಆದಾಗ ಇನ್ನು ನನ್ನ ಮಗನಿಗಿಂತ ಇನ್ನು ಬೇರೆ ಏನು ಅಂತೇಳ್ಬಿಟ್ಟು ಸಾಹುಕಾರನು ಕರ್ಕೊಂಬಂದು ಮನೆಗೆ ಜೀವನ ಮಾಡ್ತಾಯಿರ್ತಾರೆ. ಶ್ರೀಮಂತನ ಸಾಹುಕಾರ ಅನ್ನೋದು ಯಾವುದೂ ಶಾಶ್ವತ ಇಲ್ಲ. ಬಡತನವೂ ಶಾಶ್ವತ ಇಲ್ಲ, ಸಾಹುಕಾರತನವೂ ಶಾಶ್ವತ ಇಲ್ಲ. ಒಳ್ಳೆತನ ಅನ್ನೋದು ಭಾಳ ಶಾಶ್ವತ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.